ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ KP ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಹಿಂದೆ ಈ ವಿಡಿಯೋದಲ್ಲಿ ನನ್ನ ಕುರಿಗಳು ಸಾಕಾಣಿಕೆ ಬಗ್ಗೆ, ಕುರಿ ಥರ ಬಗ್ಗೆ ಮತ್ತು ಕುರಿ ಗೋಟ್ ಮಾರ್ಕೆಟು, ನಾಟಿ ಕೋಳಿ ಮಾರ್ಕೆಟ್ ಎಲ್ಲ ವೀಡಿಯೋಗಳು ಹಾಕ್ತಿದ್ದೆ. ಕುರಿ ಸಾಕಾಣಿಕೆ ಮಾಡ್ತಿದ್ದೀನಿ ನಾನು ಹೊಸದಾಗಿ ಒಂದು 5 ಕುರಿ ತಂದು ಅದನ್ನ ವೀಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಗೆ ಸಾಕ್ತೀನಿ, ಏನೇನು ಟಾನಿಕ್ ಹಾಕ್ತೀನಿ, ದಿನಾಚರಣೆ ಹೇಗಿರುತ್ತೆ ನಂದು ಫಾರ್ಮ್ದು ಅಂತ ಎಲ್ಲ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಇವತ್ತು ನಾನು ಕುರಿ ತಂದು ಆಗಲೇ 3 ವಾರ ಆಗಿದೆ. 3 ವಾರದಿಂದ ಬರೀ ಮೇವು ಮತ್ತು ಕೈ ತಿಂಡಿ ಎಲ್ಲ ಕೊಡ್ತಿದ್ದೆ. ಇವಾಗ ಜಂತುಳದ ಮಾತ್ರೆ ಹಾಕಿದ್ದೆ. ಇವಾಗ ನೆಕ್ಸ್ಟು ಲಿವರ್ ಟಾನಿಕ್ ಹಾಕಬೇಕಾಗಿತ್ತು. ಲಿವರ್ ಟಾನಿಕ್ಗೆ ನಾನು ತಂದಿರೋದು 5 ಲೀಟ್ರದ್ದು ಲಿಯೋಫೆರಲ್ ಅಂತ ಇದೊಂದು ಬ್ರ್ಯಾಂಡು. 5 ಲೀಟ್ರ್ ತೊಗೊಂಬಂದಿದ್ದೀನಿ. ಇದು ಮತ್ತು ಕ್ಯಾಲ್ಶಿಯಮ್ದೊಂದು ಟಾನಿಕ್ ತಂದಿದ್ದೀನಿ. ಅದು ಮತ್ತು ಇದನ್ನು 2 ಮಿಕ್ಸ್ ಮಾಡಿ ಹಾಕ್ತೀನಿ. ಇದು 5 ಲೀಟ್ರ್ ಇದೆ. ಇದು ನಂದಿರೋದು 5 ಕುರಿಗಳು. ಬೆಳಗ್ಗೆ ಸಂಜೆಗೆ 5 ಲೀಟ್ರ್ ಸಾಕು ಅಂತ. ವಿಟಾಮಿಕ್ಸ್ ಗೋಲ್ಡ್ ಅಂತ ಇದು ಫುಲ್ಲು ಚಿಕ್ಕ ಬಾಟ್ಲ್ ಇದೆಯಲ್ಲ, ಅದು 5 ಲೀಟ್ರಿಗೆ ಹಾಕ್ಬಿಡ್ತೀನಿ. ಫುಲ್ಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನಾನು ನೆನ್ನೆನೇ ಇದನ್ನು ಓಪನ್ ಮಾಡಿ ಅದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಇದನ್ನು. ಇದು ಖಾಲಿ ಡಬ್ಬ, ಇದು ಹಾಕ್ಬಿಟ್ಟಿದ್ದೀನಿ ನಾನು ಆಗಲೇ. ಅದಕ್ಕೆ 5 ಲೀಟ್ರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಲೇ ನೆನ್ನೆ ಒಂದು ಟೈಮ್ ಹಾಕಿದ್ದೀನಿ. ಇದು ಹಾಕೋದ್ರಿಂದ ಏನು ಉಪಯೋಗ ಅಂದರೆ ಅದೇ ಚೆನ್ನಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆಗಿ ಚೆನ್ನಾಗಿ ಎನರ್ಜಿ ಮತ್ತು ಬೆಳವಣಿಗೆಗೆ ಚೆನ್ನಾಗಿ ತುಂಬ ಒಳ್ಳೆಯದು ಇದು ಲಿವರ್ ಇದಾಗೋದಕ್ಕೆ. ಆಮೇಲೆ ಬೆಳವಣಿಗೆಗೆ ತುಂಬ ಒಳ್ಳೆಯದು, ಕ್ಯಾಲ್ಶಿಯಮ್ಗೆ ಅದೆಲ್ಲ. ಇದು ನಾನು ಹೇಗೆ ಹಾಕ್ತೀನಿ ಅಂದರೆ ಬೆಳಗ್ಗೆ 20 ml ಬೆಳಗ್ಗೆ ಹಾಕ್ತೀನಿ ಮತ್ತು ಸಂಜೆ ಹಾಕ್ತೀನಿ. 2 ಟೈಮು ದಿನಕ್ಕೆ, ಒಂದು ಕುರಿಗೆ 2 ಟೈಮ್ ಹಾಕ್ತೀನಿ. ವಿಟಾಮಿಕ್ಸ್ ಗೋಲ್ಡ್ ಅಂತ ಇದು ಲಿಯೋಫೆರಲ್ ಅಂತ. ಇದು 5 ಲೀಟ್ರ್ ಟಾನಿಕ್ಕು. ಅದನ್ನೆತ್ತಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು 2 ಹಾಕ್ಬಿಡ್ತೀನಿ. ಪ್ಲೀಸ್ ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ಬಂದು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಚಿಕ್ಕದಾಗಿಂದ ಫಾರ್ಮ್ ಮಾಡ್ತಿದ್ದೀನಿ, 5 ಕುರಿಗಳಿಂದ ಸ್ಟಾರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಬಂದು ಜಂತುಳದ್ದು ಟಾನಿಕ್ಕು. ಇದು ಒಂದು ಟ್ಯಾಬ್ಲೆಟ್ ಹಾಕಿದ್ದೀನಿ. ಇದಕ್ಕೆ ಆಗ್ತಿಲ್ಲ. ಇವಾಗ ಟ್ಯಾಬ್ಲೆಟ್ ಹಾಕಿರೋದಕ್ಕೆ ಇದು ಆಗ್ತಿಲ್ಲ. ಇದು ಸ್ವಲ್ಪ ಮಾತ್ರ, ಎಷ್ಟು 2 ml ಎಷ್ಟೋ ಹೇಳೋದು ನನ್ನ ಫ್ರೆಂಡ್. ಅವ್ನು ಬಂದು ಹಾಕ್ತಾರೆ, ಅಷ್ಟೇ ಹಾಕ್ಬೇಕಂತೆ ಒಂದಕ್ಕೆ. ನಾವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕುರಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ 2 ml ಹಾಕಬೇಕು ಒಂದಕ್ಕೆ. ನೋಡಿ ಲಿಯೋಫೆರಲ್ ಅಂತ. ನಾನು ಇದನ್ನ ಹಾಕೋದು ನೆಕ್ಸ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಅದನ್ನ ಹೇಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿರೋದು ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾನು ಒಬ್ಬನೇ ಇರೋದು, ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು, ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿದ್ದೀನಿ ಅಂತ. ಸೊ ಅವ್ರಿಗೆಲ್ಲ ವೀಡಿಯೋ ಮಾಡು ಅಂತೆಲ್ಲ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅದೊಂದು ಕುರಿಗಳಿಗೆ ಹಾಕೋದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ. ಪ್ಲೀಸ್ ಕ್ಷಮಿಸಿ. ಮತ್ತು ನೋಡಿ ಈ 3 ತಂದಿದ್ದೀನಿ. ಈ 3ರಿಂದ ನನಗಾಗಿದ್ದ ಅಮೌಂಟು 2700 ರೂಪಾಯಿ ಅಣ್ಣ. ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ, ಏನಾದರೂ ಇದಿದ್ರೆ ಕಮೆಂಟ್ ಮಾಡಿ. ನೋಡಿ ಇದು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಸಿರಂಜ್ ತೊಗೊಂಡಿದ್ದೀನಿ. ಸಿರಂಜಲ್ಲಿ ಇದರಲ್ಲಿ ಅರ್ಧ ಹಾಕ್ತೀನಿ ನಾನು. ಒಂದು ಕುರಿಗೆ ಅರ್ಧ ಹಾಕಿದ್ರೆ ಸಾಕು. 20 ml ಇರ್ಬೋದೇನೋ ಅಷ್ಟೇ. ಅರ್ಧ ಹಾಕಿದ್ರೆ ಬೆಳಗ್ಗೆ ಅರ್ಧ ಮತ್ತು ಸಂಜೆ ಅರ್ಧ ಸಾಕು. ಚೆನ್ನಾಗಿ ಅದಕ್ಕೆ ಹಸುವಾಗೋಕ್ಕೆ ಜೀರ್ಣ ಚೆನ್ನಾಗಾಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ತೊಗೊಂಡಿದ್ದೀನಿ, ಕರೆಕ್ಟಾಗಿ ಅರ್ಧ ತೊಗೊಂಡಿದ್ದೀನಿ. ಸೊ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಕರೆಕ್ಟಾಗಿ ಅರ್ಧ. ನಮ್ಮಿರೋದಕ್ಕೆ ನಾನು ಇದನ್ನ ಹಾಕೋದು ವೀಡಿಯೋ ಮಾಡಿರಲ್ಲ. ನೋಡಿ ಅದಕ್ಕೆ ಟಾನಿಕ್ ಹಾಕ್ಬಿಟ್ಟು ನೆಕ್ಸ್ಟ್ ಬೂಸ ಇಕ್ಕಿದ್ದೀನಿ. ಬೂಸ ಎಲ್ಲ ಕಲಸಿ ಅದಕ್ಕೆ ರವೆ ಬೂಸ, ಚಕ್ಕೆ ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ ಜಗಳಾಡಿ ಹೋದ್ವು. ಅದಕ್ಕೆ 2ಕ್ಕೆ ಮಾತ್ರ ಸಪ್ರೇಟ್ ಹಾಕಿದ್ವಿ ಹಾಕೋದು. ಮತ್ತು ನಾಟಿ ಕೋಳಿಗಳು ಮತ್ತು ಬೆಂಕಿ ಕೋಳಿ ಇದೆ, ಅದು ಅವಕ್ಕೆ ಸಪ್ರೇಟ್ ಹಾಕಿದ್ರೂ ಅವು ಬಂದು ಇದ್ರ ಜೊತೆಯಲ್ಲೇ ತಿನ್ನಬೇಕು. ಇದ್ರ ಜೊತೆಲೇ ತಿನ್ಕೊಂಡಿರ್ಬೇಕು ಅವು. ಅಲ್ಲೂ 4 ಬರುತ್ತೆ ನೋಡಿ, ತೋರಿಸ್ತೀನಿ ರೀ. ನೋಡಿ ಟಾನಿಕ್ ಹಾಕಿದ ತಕ್ಷಣ ಬೂಸ ಇಕ್ಬಿಡ್ತೀನಿ. ಬೂಸ ಇಕ್ಕಾದ್ಮೇಲೆ ಅಷ್ಟೇ, ಇವತ್ತಿಂದ ಅದಕ್ಕೆ ಮುಗೀತು. ಇದನ್ನು ಒಳಗಡೆ ಇದಕ್ಕೆ ಹಾಕ್ಬಿಟ್ಟು ಶೆಡ್ಗೆ ಹಾಕ್ಬಿಟ್ಟು ಅಷ್ಟೇ. ಬೆಳಗ್ಗೆ ತನಕ ಅಲ್ಲಿ ಒಣ ಹುಲ್ಲು ಹಾಕ್ತೀನಿ, ಸ್ವಲ್ಪ ರಾಗಿ ಹುಲ್ಲು ಎಷ್ಟಾದರೂ ಮೇಯ್ಕೊಳ್ಳಿ, ಇಲ್ಲಾಂದರೆ ಇದು ಮಾಡ್ಕೊಳ್ಳಿ. ಅಷ್ಟೇ, ನಮ್ಮದು ಮುಗೀತು. ತಿರುಗಿ ಬೆಳಗ್ಗೆ ಒಂದು 7 ಗಂಟೆಗೆ ಬಿಡ್ತೀನಿ. ನೋಡಿ ಕೋಳಿಗೂಡೆಲ್ಲ ಹೋಗಿ ಅದ್ರ ಜೊತೆಗೆ. ಇದು ಫಸ್ಟು ಚೆನ್ನಾಗಿ ತಿಂತಿತ್ತು, ಇವಾಗ ಯಾಕೋ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದೆ. ನೋಡ್ಬೇಕು. ನಾನು ಅದಕ್ಕೆ ಸ್ವಲ್ಪ ಬಾಯಲ್ಲಿ ತಿನ್ನಿಸ್ದೆ ಅದಕ್ಕೆ ವೀಡಿಯೋ ಹಿಂಗೆ ಕಾಣಿಸ್ತಿದೆ, ಸಾರಿ. ಆದರೂ ಇದಕ್ಕೆ ಬಾಯಲ್ಲಿ ತಿನ್ನಿಸ್ಬೇಕು. ಥ್ಯಾಂಕ್ ಯು, ಬಾಯ್.